पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಷಾಢ ಮಾಸದ ಧನುಸ್ಸು ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್ ಕೊಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ನೀವು ಮಾಡುವಂಥ ಕೆಲಸದ ಸ್ಥಳಗಳಲ್ಲಿ ಬದಲಾವಣೆಯ ವಾತಾವರಣಗಳು ನಿರ್ಮಾಣವಾಗಬಹುದು. ಹೊಸ ತಂಡದೊಂದಿಗೆ ಕೆಲಸ ಮಾಡುವಂತಹ ಆಪರ್ಚುನಿಟಿ ನಿಮ್ಗೆ ಸಿಗಬಹುದು. ನಿಮ್ಮ ಪ್ರತಿಭೆನ ಸರಿಯಾದ ಸಮಯದಲ್ಲಿ ಪ್ರದರ್ಶಿಸಿದ್ರೆ ಉತ್ತಮವಾದ ಹೆಸರನ್ನ ಪಡಿತೀರಾ. ಇನ್ನು ವ್ಯವಹಾರಗಳಲ್ಲಿ ಹೊಸ ಕ್ಷೇತ್ರಗಳನ್ನ ಪರಿಶೀಲಿಸುವಂತಹ ಅವಕಾಶ ನಿಮ್ಗೆ ಸಿಗುತ್ತೆ. ಹೊಸ ಗ್ರಾಹಕರಿಗಿಂತ ಹಳೆಯ ಗ್ರಾಹಕರ ಸಂಪರ್ಕದಿಂದ ನಿಮ್ಗೆ ಧನ ಲಾಭ. ಆನ್ಲೈನ್ ವ್ಯವಹಾರಗಳಲ್ಲಿ ಪ್ರಗತಿಯನ್ನ ಕಾಣ್ತೀರಾ. ಆರ್ಥಿಕ ವಿಚಾರದಲ್ಲಿ ಹಣದ ವ್ಯವಹಾರಗಳಲ್ಲಿ ಉತ್ತಮವಾಗಿದ್ರು ಕೂಡ ಅನಿರೀಕ್ಷಿತ ಖರ್ಚುಗಳು ಬರ್ತದೆ. ನೀವು ಮಾಡುವಂತ ಪ್ರಯಾಣಿಕರಿಗೆ ವೆಚ್ಚ ಹೆಚ್ಚಾಗುತ್ತೆ. ಯಾವುದೇ ಹೂಡಿಕೆಯನ್ನ ದೀರ್ಘಾವಧಿ ದೃಷ್ಟಿಯಿಂದ ನೋಡಿದ್ರೆ ಉತ್ತಮವಾದ ಫಲ ನಿಮ್ಗೆ ಸಿಗುತ್ತೆ. ಇನ್ನು ನಿಮ್ಮ ಕುಟುಂಬದಲ್ಲಿ ಮಾತಿಗೆ ಗೌರವ ಹೆಚ್ಚಾಗುತ್ತೆ. ಹಿರಿಯರೊಂದಿಗೆ ಅತಿ ಹೆಚ್ಚು ಸಮಯ ಕಳಿತೀರಾ. ದೂರದಲ್ಲಿರುವಂತಹ ಬಂಧುಗಳಿಂದ ಸಂತೋಷವಾದ ಸುದ್ದಿ ಕೇಳ್ತೀರಾ. ಸಂಗಾತಿಯ ಜೊತೆ ಮುಂದಿನ ಭವಿಷ್ಯದ ಬಗ್ಗೆ ಯೋಜನೆ ಮಾಡ್ತೀರಾ. ಪರಸ್ಪರ ವಿಶ್ವಾಸ ಮತ್ತು ಸಹಕಾರದಿಂದ ಸಂಬಂಧ ಅನ್ನುವಂಥ ಗಟ್ಟಿಯಾಗ್ತದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನೋಡೋದಾದ್ರೆ ಹೆಚ್ಚು ಪ್ರಯಾಣ ಮಾಡೋದ್ರಿಂದ ನಿಮ್ಗೆ ಆಯಸ್ಸು ಉಂಟಾಗ್ತದೆ. ಆಹಾರ ಮತ್ತು ನಿದ್ದೆ ಕಡೆ ನಿರ್ಲಕ್ಷ್ಯ ಅನ್ನುವಂಥದ್ದು ಮಾಡಬೇಡಿ. ಈ ಆಷಾಢ ಮಾಸದ ಪ್ರತಿ ಗುರುವಾರ ಬೃಹಸ್ಪತಿ ದೇವರನ್ನ ಆರಾಧಿಸಿ ಓಂ ಬೃಹಸ್ಪತಿ ಅಂತ ಹೇಳಿ ಜಪವನ್ನ ಮಾಡಿ ಹಳದಿ ವಸ್ತುವನ್ನ ದಾನ ಮಾಡಿದ್ರೆ ಗುರುಗ್ರಹ ಮತ್ತೆ ಅನುಗ್ರಹ ದೊರೆಯುತ್ತದೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಇದಾಗಿತ್ತು ಧನುಸ್ಸು ರಾಶಿಯ ಆಷಾಢ ಮಾಸದ ಭವಿಷ್ಯ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಈ ನಂಬರ್ಗೆ ಕರೆ ಮಾಡಿ ಹಾಗೂ ಪರಿಹಾರವನ್ನ ಪಡೆದುಕೊಳ್ಳಿ. ಧನ್ಯವಾದಗಳು.